ಈಗ ಕೆಲವೊಂದು ಪ್ರತಿಯೊಬ್ಬ ನಟಿಮಣಿನೂ ಕೂಡ ನಟನೆ ಅಂತ ಬಂದಾಗ ಸ್ಕ್ರೀನ್ ಪೇಸ್ ಬೇಕು ಅಂತ ಕೇಳ್ಕೊತಾರೆ, ಅಥವಾ ಕತೆ ಚೆನ್ನಾಗಿರಬೇಕು, ಅಥವಾ ನನ್ನ ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾರೆ. ಬಿಕಾಸ್ ನಟಿಯಾಗಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಟಿ ಮಯೂರಿ ಅವರು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಪರ್ಚುನಿಟಿ ಬಂದಾಗ, ಅಥವಾ ನಿಮ್ಮ ಪ್ರಾಜೆಕ್ಟ್ಗೆ ಯಾರಾದರೂ ನಿಮಗೆ ಅಪ್ರೋಚ್ ಮಾಡಿದಾಗ ಸ್ಕ್ರೀನ್ ಪೇಸ್ ನೋಡ್ತಾರಾ, ಅಥವಾ ಕತೆ ನೋಡ್ತಾರಾ, ಅಥವಾ ನಿಮ್ಮ ರೋಲ್ ಯಾವ ಥರ ಡಿಫ್ರೆಂಟಾಗಿ ಬಂದಿದೆ ಅನ್ನೋದನ್ನು ನೋಡ್ತಾರಾ, ಅಥವಾ ಕತೆಯನ್ನು ನೋಡಿಬಿಟ್ಟು ಅಥವಾ ಡೈರೆಕ್ಟರ್ ಕಡೆಯಿಂದ ನೋಡ್ತೀರಾ ಅಂತ? ಸಿ ಅವಕಾಶ ಅಂತ ಬಂದಾಗ ಈಗ ಎಲ್ಲನೂ ನಾನು ಮಾಡ್ತೀನಿ, ಯಾರೇ ಅವಕಾಶ ತಂದ್ರೂ ನಾನು ಮಾಡ್ತೀನಿ, ನೋ. ಅಂದರೆ ಸಮ್ವೇರ್ ನಮ್ಮದೇ ಆದಂತಹ ಫಿಲ್ಟರ್ಸ್ ಇರುತ್ತೆ. ಈಗ ಕೆಲವೊಂದು ಅದ್ಭುತವಾದಂತಹ ಅವಕಾಶ ಬರುತ್ತೆ, ಎಲ್ಲೋ ಒಂದು ಕಡೆ ನನ್ನ ಪಾತ್ರ ಈಗ ಒಳ್ಳೆ ಸಿನಿಮಾ ಮಾಡಬೇಕು, ಹೌದು, ನಾನು ಒಂದು ಒಳ್ಳೆ ತಂಡದಲ್ಲಿ ಕೆಲಸ ಮಾಡಬೇಕು. ಬಟ್ ಆ ಒಂದು ಒಳ್ಳೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗಿದೆ, ನನ್ನನ್ನು ಹೇಗೆ ಚಿತ್ರೀಕರಣ ಮಾಡ್ತಾರೆ, ನನ್ನ ಉಡುಪುಗಳಾಗಿರ್ಬೋದು, ಅಥವಾ ನನ್ನ ಸ್ಕ್ರೀನ್ ಸ್ಪೇಸ್. ಈಗ ಸರಿ, ಒಂದು 1.5-2 ಅವರ್ ಮೂವಿಯಲ್ಲಿ ಅಬ್ಬಬ್ಬ ಅಂದರೆ 20 ನಿಮಿಷ ಬಂದರೂ ಆ 20 ನಿಮಿಷಕ್ಕೆ ಬರೋ ಪ್ರಾಮುಖ್ಯತೆ ಏನು, ಕಥೆ ಏನು, ತಂಡ ಏನು, ಮಾಡ್ತಿರೋರು ಯಾರು, ಇವೆಲ್ಲ ಕೌಂಟ್ ಆಗುತ್ತೆ. ಆ್ಯಂಡ್ ಅದನ್ನು ನೋಡಬೇಕಾದ್ರೆ ಕೆಲವೊಂದು ಸಲ ಅನಿಸುತ್ತೆ, ಓಕೆ, ದಿಸ್ ಕ್ಯಾರೆಕ್ಟರ್ ನಾನು ಮಾಡ್ಬೋದಾ ಇಲ್ವಾ ಅಂತ ಆವಾಗ ಅನಿಸ್ತಾಯಿತ್ತು. ಬಟ್ ಇವಾಗ ಫಾರ್ಚುನೇಟ್ಲಿ ನನಗೆ ಬರುವಂತಹ ಕ್ಯಾರೆಕ್ಟರ್ಸ್ ಇವಾಗಂತೂ ನನಗೆ ಇನ್ನೂ ಏನಂತಾರೆ, ಒಂಥರ ಕಿಚ್ಚು ಬಂದುಬಿಟ್ಟಿದೆ. ದಟ್ ಬೇರೆ ಬೇರೆ ಥರ ಪಾತ್ರಗಳು ಮಾಡಬೇಕು. ಮೊನ್ನೆ ಅಷ್ಟೇ ಒಂದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು, ವೇರ್ ಶಿ ಈಸ್ ಅ ಗ್ಯಾಂಗ್ಸ್ಟರ್. ಸೊ ವೈ ನಾಟ್? ಅಂದರೆ ಈಗ ಕಲಾವಿದರು ನೀರಿನ ರೂಪ, ಅಂದರೆ ನೀರು ಥರ ಯಾವ ಒಂದು ಇದರಲ್ಲಿ ಹಾಕಿದ್ರು ಆ ಒಂದು ಆಕಾರ ತಗೋತೀವಿ ನಾವು. ಸೊ ಹಾಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಎಟ್ಲೀಸ್ಟ್ ನಾವು ನನಗನ್ಸುತ್ತೆ ನಾನು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಅನುಭವಿಸ್ಬೇಕು. ಆ್ಯಂಡ್ ಈಗ ಎಲ್ಲೂ ಒಂದು ಕಡೆ ಪ್ರಮುಖ ಪಾತ್ರದಲ್ಲಿ ಹೀರೋಯಿನ್ ಆ ಥರ ಇಲ್ಲ. ಇವಾಗ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲೇಸ್ ಅ ಮೇಜರ್ ರೋಲ್ ನನ್ನ ಪ್ರಕಾರ. ಯುನೋ, ಗೆಲ್ಲೋದು ಸಿನಿಮಾ ಒಂದು ಕಡೆ ಆದರೆ ಪಾತ್ರಗಳು ಗೆಲ್ಲೋದು ತುಂಬ ಜನಕ್ಕೆ ಹತ್ತಿರ ಆಗ್ತಿದ್ದಾರೆ. ಈಗ ಕೆಲವೊಂದು ಮೂವೀಸ್ ನಾವೇ ನೋಡಿ, ಮೇ ಬಿ ಇಂಪಾರ್ಟೆಂಟ್ ರೋಲ್ಸಲ್ಲಿ ಇರೋರು ಇಷ್ಟ ಆಗ್ತಾರೆ, ಬಟ್ ಜಾಸ್ತಿ ಇಷ್ಟ ಆಗೋದು ಅವ್ರ ತಂಗಿ ಕ್ಯಾರೆಕ್ಟರ್ ಆಗಿರ್ಬೋದು, ವಿಲನ್ ಆಗಿರ್ಬೋದು. ಸೊ ನೋಡೋರು ಕೂಡ ತುಂಬ ವೈಡ್ ಮೆಂಟ್ಯಾಲಿಟಿಯಲ್ಲಿ ನೋಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಆ್ಯಸ್ ಅ ವ್ಯೂವರ್ ಮಾತಾಡ್ತಿದ್ದೀನಿ ನಾನು. ಸೊ ಹಾಗಾಗಿ ಐ ಥಿಂಕ್ ಐ ವುಡ್ ಲವ್ ಟು ಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಬೇರೆ ಟ್ರೈ ಮಾಡಬೇಕು, ಆ ಥರ ಅವಕಾಶಗಳು ನನಗೆ ಬರಬೇಕು ಅಂತ ನನ್ನ ಆಸೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮಾತಾಡ್ತಾನೆ ಹೇಳಿದ್ರೆ ಬೇರೆ ಬೇರೆ ಅವಕಾಶಗಳನ್ನ ಟ್ರೈ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಆದರೆ ನಟಿಯವರು ಅಂದ ತಕ್ಷಣ ಅವ್ರದ್ದೇ ಅಂತ ಕೆಲವೊಂದು ಬೌಂಡ್ರೀಸನ್ನು ಹಾಕ್ಕೊಂಡಿರ್ತಾರೆ. ಈಗ ಮಾಡ್ರನ್ ಡ್ರೆಸ್ ತೊಡೋದಾಗಿರ್ಬೋದು, ಅಥವಾ ಲೈಕ್ ಏನಂತಂದರೆ ಸ್ವಲ್ಪ ಮಾಡ್ರನ್ನಾಗಿ ಕಾಣಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಈಗ ಸರ್ಟನ್ ಏಜ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಲೈಕ್ ಗ್ಯಾಪ್ ಆದ ನಂತರ ಮತ್ತೆ ಆ ಒಂದು ಪಾತ್ರಕ್ಕೆ ಜನ ನನ್ನನ್ನು ಆ್ಯಸೆಪ್ಟ್ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಒಂದು ಗೊಂದಲನೂ ಕೂಡ ಅವರಲ್ಲೇ ಆಗುತ್ತೆ. ಸೊ ನಿಮ್ಗೆ ಅವತ್ತು ಯಾವ ಥರ ಆದರೂ ಬೌಂಡ್ರೀಸ್ ಅಂತ ಇಟ್ಕೊಂಡಿದ್ದೀರಾ, ಅಥವಾ ಯಾವತ್ತಾದ್ರೂ ಜನ ಈ ಒಂದು ಪಾತ್ರವನ್ನು ನಾನು ಒಪ್ಕೊಂಡ್ರೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಅಂತರ ಏನೋ ಗೊಂದಲ ಯಾವುದೇ ಈ ಒಂದು ಪಾತ್ರಕ್ಕೆ ನಾನು ಕೇಳ್ತಿಲ್ಲ, ಈ ಹಿಂದೆ ಮಾಡಿರುವಂಥ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಯಾವತ್ತಾದರೂ ನೀವು ಒಂದು ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ತಲೆಯಲ್ಲಿ ಹೊಳೆದಿತ್ತಾ ಅಂತ? ನೀವು ಇದೇ ಪ್ರಶ್ನೆ ನನಗೆ 13 ಇಯರ್ಸ್ ಹೆಚ್ಚು ಕಮ್ಮಿ ಆಯಿತು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು. ಇದೇ ಪ್ರಶ್ನೆ 10 ವರ್ಷ 12 ವರ್ಷದ ಹಿಂದೆ ಕೇಳಿದರೆ ಬಹುಶಃ ಐ ಥಿಂಕ್ ಆ ಒಂದು ಮನಸ್ಥಿತಿಯ ಪ್ರಕಾರ ನಾನು ಹೇಳ್ತಿದ್ದೆ, ಹೌದು, ನಾನು ಈ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಯು ಗ್ರೋ ಅಪ್, ಆ್ಯಸ್ ಯು ಎವಾಲ್ವ್ ಅನಿಸುತ್ತೆ, ಕಲಾವಿದೆ ಆಗಿರೋದೇ ಎಷ್ಟು ಪುಣ್ಯ ನನಗೆ. ಈಗ ಮಯೂರಿ ಒಬ್ಬಳೆ, ಮಯೂರಿ ಹ್ಯಾಸ್ ಹರ್ ಓನ್ ಬಿಹೇವಿಯರ್, ಅವಳದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇರುತ್ತೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಒಂದು ಖುಷಿ ವಿಷಯ ಏನಂದರೆ, ತುಂಬ ಪಾತ್ರದಲ್ಲಿ ನಾವು ಮುಳುಗ್ಬೋದು. ಆ್ಯಂಡ್ ನನಗೆ ಪರ್ಸ್ನಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಪಾತ್ರದಲ್ಲಿ ನಾನು ಇದ್ದೀನಿ ಅಂದರೆ ನನ್ನನ್ನು ನಾನು ಕಳೆದೋಗ್ತೀನಿ, ಅದರಲ್ಲಿ ನಾನು ಬದುಕಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಕಲಾವಿದರಿಗೆ ಅದು ಇದೆ, ದಟ್ ವಿ ಶುಡ್ ಲಿವ್ ಅವರ್ ಕ್ಯಾರೆಕ್ಟರ್ ಅಂತ.
ಸೊ ಐ ಥಿಂಕ್ ನನಗಂತೂ ತುಂಬ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಆಸೆ ಇವಾಗಿದೆ. ಆವಾಗ ಬಹುಶಃ ಓಕೆ ನಾನು ಇದೇ ಥರ ಜಾನ್ರಾ ಮಾಡಬೇಕು, ತುಂಬ ಸಿಂಪಲ್ ಕ್ಯಾರೆಕ್ಟರ್ಸ್ ಮಾಡಬೇಕು, ತುಂಬ ಡಿಸೆಂಟ್, ತುಂಬ ಇನ್ನಸೆಂಟ್. ಬಟ್ ಇವಾಗ ಎಲ್ಲೋ ಒಂದು ಕಡೆ ಕಾಂಟೆಂಟ್, ಸ್ಟ್ರಾಂಗ್ ಕಾಂಟೆಂಟ್ ಮಾಡಬೇಕು. ನಾನು ಒಳ್ಳೊಳ್ಳೆ ಪಾತ್ರಗಳಲ್ಲಿ ನನ್ನನ್ನು ನಾನು ನೋಡ್ಕೋಬೇಕು. ಏನೋ ಪೌರಾಣಿಕ ಕಥೆ ಅಲ್ಲಿ ಮಾಡಬೇಕು, ವಿಲನ್ನಾಗಿ ಮಾಡಬೇಕು, ಯುನೋ ಬೇರೆ ಬೇರೆ ರೋಲ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಇವಾಗ ಈ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿ. ಸೊ ಅದು ಈಡೇರಬೇಕು. ಸೊ ಐ ರಿಯಲಿ ವಾಂಟ್ ಟು ವರ್ಕ್, ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ಬಿಕಾಸ್ ಸಮ್ವೇರ್ ಐ ಡೋಂಟ್ ನೋ ಎಷ್ಟು ವರ್ಷದ ಬದುಕು ಇದು ಅಂತ. ಬಟ್ ಕಲಾವಿದರು, ಹಿರಿಯ ಕಲಾವಿದ್ರ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ ಕೆಲವೊಂದು ಸಲ ಅವ್ರು ಹೇಳ್ತಾರೆ ಒಂದಿಷ್ಟು ಸ್ಟೋರೀಸ್. ನಾವು ಆ್ಯಕ್ಚುಲಿ ಕಲಿಯೋದು ಉಂಟಂದರೆ ತುಂಬ ಓಲ್ಡ್ ಆರ್ಟಿಸ್ಟ್ ಅವ್ರ ಜೊತೆ ಒಮ್ಮೆ ಕೂತ್ಕೊಂಡು ಮಾತಾಡಬೇಕು. ಆ ಟೈಮಲ್ಲಿ ಯುನೋ ಹಿಂಗಿತ್ತು, ನಾನು ಅದನ್ನು ಮಾಡಿಬಿಡ್ಬೇಕಿತ್ತು. ಸೊ ಅದರಲ್ಲೆಲ್ಲ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ಕೂತ್ಕೊಂಡು ಒಂದು ಸೆಕೆಂಡ್ ಈಗಲೇ ನಾನು ಕೂತ್ಕೊಂಡು ನಾನು ಮಾಡಿರೋ ಪಾತ್ರಗಳ ಬಗ್ಗೆ ಎಷ್ಟು ಖುಷಿ ಬರುತ್ತೆ ನನಗೆ. ಸೊ ಎಲ್ಲೋ ಒಂದು ಕಡೆ ಡೌನ್ ದ ಲೈನ್ ಇಫ್ ಎಟ್ ಆಲ್ ಯುನೋ ನಾನು ಒಂದಿನ ಕೂತ್ಕೊಂಡು ಹಾಯಾಗಿ ನಾನು ಇದೆಲ್ಲ ಮಾಡಿದ್ದೀನ ಅಂತ ನನಗೆ ಸರ್ಪ್ರೈಸಿಂಗ್ ಆಗಿರಬೇಕು. ಈಗ ಜನ ಆಫ್ಕೋರ್ಸ್ ಅವ್ರ ಪ್ರೀತಿ ತುಂಬ ಮುಖ್ಯ, ಅವರಿಂದಾನೇ ನಾವು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಮಾಡೋ ಕೆಲಸದಲ್ಲಿ ನನಗೇನೆ ತೃಪ್ತಿ ಇಲ್ಲ ಅಂದರೆ ನಾನು ಬೇರೆಯವ್ರಿಗೆ ಹೇಗೆ ಮೆಚ್ಚೋಕ್ಕಾಗತ್ತೆ? ಆ್ಯಂಡ್ ನಾನು ನಂಬೋದೇನೆಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ವೆರಿ ಹ್ಯಾಪಿ. ನಾನು ಮಾಡೋ ಕೆಲಸ ನನಗಿಷ್ಟ ಆಗ್ತಿದೆ, ಆವಾಗಲೇ ಇನ್ನೊಬ್ಬ ಅದನ್ನು ಬೆಂತಟ್ಟಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಸಿ ಇಟ್ ಇನ್ ಮೈ ವೇ. ಆನಂತರ ಖಂಡಿತವಾಗ್ಲೂ ಎಲ್ಲರೂ ಪ್ರೀತಿ ಇದ್ದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.